ನಾನು ಮಾತಾಡಬೇಕಾಗಿರುವಂಥ ವಿಷಯ ಭಾಷಾಂತರದ ಸಾಂಸ್ಕೃತಿಕ ರಾಜಕಾರಣ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಷಾಂತರ ಅಂದರೆ ಏನು ಅನ್ನೋದನ್ನು ನಾನು ವಿವರಿಸ್ಬೇಕಾಗತ್ತೆ. ಅಂದರೆ ಅದನ್ನು ನಾನು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈ ಭಾಷಾಂತರ ಅನ್ನುವಂಥ ಪರಿಕಲ್ಪನೆ ನಮಗೆ ಹೊಸದಾಗಿ ಬಂದಿರುವಂಥದ್ದು. ಹೊಸದು ಅಂದರೆ 200 ವರ್ಷಗಳು. ಪಂಪ ಭಾರತವನ್ನು ಬರೆದಾಗ ಆತ ಅದನ್ನು ಭಾಷಾಂತರ ಅಂತ ಕರೀಲಿಲ್ಲ. ಅಥವಾ ರನ್ನ ಬರೆದಾಗ ಅದನ್ನು ಭಾಷಾಂತರ ಅಂತ ಕರೀಲಿಲ್ಲ. ಸೊ ನಾಗವರ್ಮ ಕಾದಂಬರಿಯನ್ನು ಸಂಸ್ಕೃತದಿಂದ ತಂದಾಗ ಅದನ್ನು ಭಾಷಾಂತರ ಅಂತ ಕರೀಲಿಲ್ಲ. ಸೊ ಭಾಷಾಂತರ ಎನ್ನುವ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇರಲಿಲ್ಲ. ಈ ಟ್ರಾನ್ಸ್ಲೇಷನ್ ಎನ್ನುವ ಪರಿಕಲ್ಪನೆಯನ್ನು ಪಶ್ಚಿಮದಿಂದ ನಾವು ಕನ್ನಡಕ್ಕೆ ತೆಗೆದುಕೊಳ್ಳಬೇಕಾದಾಗ ಭಾಷಾಂತರ ಎನ್ನುವ ಪರಿಕಲ್ಪನೆಯನ್ನು ಬಳಸಿದ್ದೇವೆ. ನನಗೆ ಈಗ ಸಿಕ್ಕಿರುವ ಮಾಹಿತಿಗಳ ಹಿನ್ನೆಲೆಯಲ್ಲಿ 1869ರಲ್ಲಿ ಚುರುಮುರಿಗೆ ಶೇಷಗಿರಿ ರಾಯರು ಸಂಸ್ಕೃತದ ಕಾಳಿದಾಸವನ್ನು ಕನ್ನಡಕ್ಕೆ ತರಬೇಕಾದ್ರೆ ಅಲ್ಲಿ ಅವರು ಭಾಷಾಂತರ ಅನ್ನುವಂಥ ಪದವನ್ನು ಬಳಸ್ತಾರೆ. ಅದಕ್ಕೆ ಮುಂಚೆ ಮತ್ತು ಅದಾದ ನಂತರವೂ ಕೂಡ ತುಂಬ ಜನ ಕನ್ನಡೀಕರಿಸುವುದು, ಕನ್ನಡದಲ್ಲಿ ಹೇಳುವಂಥದ್ದು ಈಗ ಮಾತ್ರ ಹೇಳಿದ್ದಾರೆ. ಭಾಷಾಂತರ ಎನ್ನುವ ಪರಿಕಲ್ಪನೆಯನ್ನು ಅವರು ಬಳಸೋದಕ್ಕೆ ಹೋಗಿಲ್ಲ. ಆದರೆ ಈ ಅರ್ಥದಲ್ಲಿ ಈ ಪರಿಕಲ್ಪನೆ ನಮಗೆ ಹೊಸದಾದರೂ ಈ ಪರಿಕಲ್ಪನೆಯ ಮೂಲಕ, ಅಂದರೆ ಭಾಷಾಂತರ ಎನ್ನುವ ಒಂದು ಪ್ರಕ್ರಿಯೆಯ ಮೂಲಕ ನಾವು ಏನನ್ನು ಮಾಡ್ತೀವಿ ಅಂತಂದರೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಅರಿವನ್ನು ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ, ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಅರಿವು, ತಿಳುವಳಿಕೆಯನ್ನು ನಾವು ದಾಟಿಸ್ತಾ ಇರ್ತೀವಿ. ಆಗ ನೋಡ್ತು ಅಂತಂದರೆ ನಾವೊಂದು ಕನ್ನಡ ಭಾಷೆಯನ್ನು ಕಲಿತಾ ಇದ್ದೀವಿ ಅಂತಂದರೆ ಕನ್ನಡ ಭಾಷೆಯಲ್ಲಿ ಇದುವರೆಗೂ ಉತ್ಪನ್ನಗೊಂಡಂತಹ ಅರಿವನ್ನು ಕಲಿತಾ ಇದ್ದೀವಿ ಅಂತ. ಭಾಷೆ ಕಲಿಯೋದು ಅಂತಂದರೆ ಕೇವಲ ಭಾಷೆಯನ್ನು ಕಲಿಯೋದಲ್ಲ, ಒಂದು ಸಂವಹನ. ನಾವು ಸಾಮಾನ್ಯವಾಗಿ ಭಾಷೆ ಅಂತಂದರೆ ಸಂವಹನ ಮಾಧ್ಯಮ ಅಂತ ಹೇಳ್ತೀವಿ. ಅದೊಂದು ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಅಂತ. ಭಾಷೆ ಕೇವಲ ಸಂವಹನ ಮಾಧ್ಯಮ ಅಲ್ಲ, ಇಟ್ ಈಸ್ ಎ ಶಾರ್ಟ್ ಹ್ಯಾಂಡ್. ಅಂದರೆ ಒಂದು ಶಾರ್ಟ್ಕಟ್ಟಲ್ಲಿ ನಾವು ನಮ್ಮ ಎಲ್ಲ ಪೂರ್ವಜರು ರೂಪಿಸಿದಂತಹ ಜ್ಞಾನವನ್ನು ನಾವು ಭಾಷೆಯಲ್ಲಿ ಪಡಿತಾ ಇರ್ತೀವಿ. ಈಗ ಅಮ್ಮ, ಅಪ್ಪ ಅನ್ನುವ ಪದಗಳನ್ನು ನೀವು ಕಲ್ತ್ಕೊಂಡ್ರೆ ಇಷ್ಟೊಂದು ಜನರಲ್ಲಿ ಯಾರನ್ನ ಅಮ್ಮ ಎಂದು ಗುರುತಿಸಬೇಕು, ಯಾರನ್ನ ಅಪ್ಪ ಎಂದು ಗುರುತಿಸಬೇಕು, ಯಾಕೆ, ಅಮ್ಮ ಎಂದರೆ ಏನು, ಅಪ್ಪ ಅಂದರೆ ಏನು, ಇವರು ಬೇರೆಯವರಿಗಿಂತ ಹೇಗೆ ಭಿನ್ನ ಎನ್ನುವುದನ್ನು ಕಲಿತಾ ಇರ್ತೀವಿ ನಾವು. ಅಂದರೆ ಒಂದೊಂದು ಭಾಷೆಯ ಪ್ರತಿಯೊಂದು ಪದವೂ ಕೂಡ ಒಂದು ಪರಿಕಲ್ಪನೆ. ಈ ಪರಿಕಲ್ಪನೆಗಳು ಚಾರಿತ್ರಿಕವಾಗಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ರೂಪುಗೊಂಡಿರುವಂಥದ್ದು. ಒಂದು ಕಾಲಘಟ್ಟ ಇತ್ತು, ಅಮ್ಮ ಯಾರು ಅಪ್ಪ ಯಾರು ನಮಗೆ ಬೇಕಾಗಿರಲಿಲ್ಲ, ಕುಟುಂಬ ಅನ್ನೋ ಪರಿಕಲ್ಪನೆಯೂ ಬೇಕಾಗಿರಲಿಲ್ಲ. ಆಮೇಲೆ ಕುಟುಂಬ ಅನ್ನೋ ಪರಿಕಲ್ಪನೆ ಬಂತು. ಅಂದರೆ ಈ ಪದಗಳಿಗೂ ಈ ಸಾಮಾಜಿಕ ಸಂಸ್ಥೆಗಳು ರೂಪುಗೊಂಡಂತಹ ವಿಧಾನಗಳಿಗೂ ಒಂದು ಕಾಲಘಟ್ಟಕ್ಕೂ ಸಂಬಂಧ ಇದೆ. ಅಂದರೆ ಯಾವಾಗ ನಾವು ಒಂದು ಸಾಮಾಜಿಕ ಸಂಸ್ಥೆಯನ್ನು, ಕುಟುಂಬ ಎನ್ನುವ ಸಾಮಾಜಿಕ ಸಂಸ್ಥೆಯನ್ನು ರೂಪಿಸ್ಕೊಂಡು ಮತ್ತು ಅದರೊಳಗೆ ಈ ಸಾಮಾಜಿಕ ಸಂಸ್ಥೆಯಲ್ಲಿ ಕೆಲವು ಸ್ಥಳಗಳನ್ನು ನಿರ್ದೇಶನ ಮಾಡೋದು, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ತಮ್ಮ, ಅಕ್ಕ, ತಂಗಿ, ಇವೆಲ್ಲವನ್ನು ಕಟ್ಕೊಂಡ್ವಿ ನಾವು. ಇದೊಂದು ಸಾಮಾಜಿಕ ಸಂಸ್ಥೆ. ಹಾಗೆಯೇ ಆರ್ಥಿಕ ಸಂಸ್ಥೆ ಇದೆ, ರಾಜಕೀಯ ಸಂಸ್ಥೆಗಳನ್ನು ಹುಟ್ಟಾಕೊಂಡಿದ್ದೀವಿ. ಈ ರಾಜಕೀಯ ಸಂಸ್ಥೆಗಳನ್ನು ಹುಟ್ಟು ಹಾಕಿಕೊಂಡ, ಸಾಮಾಜಿಕ ಸಂಸ್ಥೆಗಳನ್ನು ಹುಟ್ಟು ಹಾಕಿಕೊಂಡ ಸಂದರ್ಭದಲ್ಲಿ ಈ ಪದಗಳು ರೂಪುಗೊಂಡಿರ್ತವೆ. ಆ ಪದಗಳನ್ನು ಕಲಿಯುವುದು ಅಂತಂದರೆ ಆ ಸಂಸ್ಥೆಗಳ ಕುರಿತು ಅರಿವನ್ನು ಬೆಳೆಸಿಕೊಳ್ಳುವುದು ಆಗಿರುತ್ತೆ. ಸೊ ಅದರಿಂದ ಭಾಷೆ ಕಲಿಯೋದು ಅಂತಂದರೆ ಕೇವಲ ಸಂವಹನ ಮಾಧ್ಯಮವನ್ನು ಕಲಿಯೋದಲ್ಲ. ಈ ಭಾಷೆಯಲ್ಲಿ ಇದುವರೆಗೂ ನಮ್ಮ ಹಿರೀಕರು ರೂಪಿಸಿರುವಂತಹ ಒಂದು ಅರಿವನ್ನು
ತಿಳುವಳಿಕೆಯನ್ನು ನಾವು ಪಡೆಯುವುದು ಎಂದು. ಅಂದರೆ ನಾನು ಅವಿಮರ್ಶಾತ್ಮಕವಾಗಿ ಇದುವರೆಗಿನ ತಿಳುವಳಿಕೆಯನ್ನು ನೀವು ಹಾಗೆಯೇ ಪಡೆದುಕೊಂಡು ಬಳಸಿ ಎಂದು ಹೇಳುತ್ತಾ ಇಲ್ಲ. ಆ ತಿಳುವಳಿಕೆಯನ್ನು ತಿಳ್ಕೊಳ್ಳೋದು ಮುಖ್ಯ. ಅದನ್ನು ಒಪ್ಪಬೇಕೇ ಬೇಡವೇ ಅನ್ನುವುದು ನಮ್ಮ ವಿವೇಚನೆಗೆ ಬಿಟ್ಟದ್ದು. ಅಂದರೆ ಪ್ರತಿಯೊಂದು ತಲೆಮಾರು, ಪ್ರತಿಯೊಂದು ಕಾಲಘಟ್ಟವು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತಮಗೆ ಇದುವರೆಗೂ ದತ್ತವಾಗಿರುವಂತಹ ಜ್ಞಾನವನ್ನು, ಅರಿವನ್ನು, ತಿಳುವಳಿಕೆಯನ್ನು ಯಾವ ರೀತಿಯಲ್ಲಿ ಬಳಸಬೇಕು, ಎಷ್ಟರ ಮಟ್ಟಿಗೆ ಬಳಸಬೇಕು ಎನ್ನುವ ತಿಳುವಳಿಕೆಯನ್ನು ನಾವೇ ರೂಪಿಸ್ಕೋಬೇಕು. ಆದರೆ ನಾನಿಲ್ಲಿ ಮುಖ್ಯವಾಗಿ ಹೇಳೋದಕ್ಕೆ ಪ್ರಯತ್ನಪಟ್ಟ ಅಂಶ ಅಂತಂದರೆ, ಭಾಷೆ ಕೇವಲ ಸಂವಹನ ಮಾಧ್ಯಮ ಅಲ್ಲ. ಒಂದು ಭಾಷೆ, ಆ ಭಾಷೆಯಲ್ಲಿ ರೂಪಿತಗೊಂಡಿರುವ ಸಮಸ್ತ ಜ್ಞಾನದ ಒಂದು ಸಂಚಯ, ಆಕರ, ಕಣಜ. ಸೊ ಭಾಷೆಯನ್ನು ಕಲಿಯೋದು ಅಂದರೆ ಒಂದು ಜ್ಞಾನದ ಆಕಾರವನ್ನೇ ನಮ್ಮದಾಗಿಸಿಕೊಳ್ಳುವ ಪ್ರಯತ್ನ. ಅಂದರೆ ನಾನು ಪ್ರಯತ್ನ ಅಂತ ಹೇಳ್ತಾ ಇದ್ದೀನಿ, ಅದನ್ನು ಮಾಡಿಬಿಡ್ಬೋದು ನಾವು ಅಂತ ಹೇಳಕ್ತಾ ಇಲ್ಲ. ನಾನು ಕನ್ನಡದಲ್ಲಿ MA ಮಾಡಿರ್ಬೋದು, ಅಥವಾ ಇಂಗ್ಲೀಷಲ್ಲಿ MA ಮಾಡಿರ್ಬೋದು, ಜರ್ಮನ್ನಲ್ಲಿ MA ಮಾಡಿರ್ಬೋದು, PhD ಮಾಡಿರ್ಬೋದು. ಆದರೆ ಆ ಭಾಷೆಯ ಪ್ರಭುತ್ವ ನನಗೆ ಸಿಗೋದಿಲ್ಲ. ಭಾಷೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಕೂಡ ಮೀರಿದ್ದಂಥದ್ದು. ನಮ್ಮ ಹತ್ರ ಡಿಗ್ರಿ ಇರ್ಬೋದು, ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಕನ್ನಡ, ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಇಂಗ್ಲೀಷ್ ಅಂತ. ಅದು ಸರ್ಟಿಫಿಕೇಟ್ ಅಷ್ಟೇ. ಅದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟು ಕೊಡಬೇಕು. ನಾವು ಸಾಯುವವರೆಗೂ ಕೂಡ ಭಾಷೆಯ ವಿದ್ಯಾರ್ಥಿಗಳೇ. ನಾನು 100 ವರ್ಷ ಬದುಕ್ತೀನಿ ಅಂತಂದ್ರೂ ಕೂಡ 100 ವರ್ಷ ಬದುಕುವವರೆಗೂ ಕನ್ನಡವನ್ನು ಕಲಿತಾ ಇರ್ತೀನಿ. ನಾನು ಕನ್ನಡ ಕಲಿತುಬಿಟ್ಟಿದ್ದೀನಿ ಅನ್ನುವ ಪ್ರಮೇಯ ಬರೋದೇ ಇಲ್ಲ, ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಂತು ಅಂದರೆ ನನ್ನಂಥ ದುರಂಕಾರಿ ಬೇರೆ ಇಲ್ಲ ಅಂತ ಅರ್ಥ. ಆದ್ದರಿಂದ ನಿಮ್ಮ ಸರ್ಟಿಫಿಕೇಟಲ್ಲಿರುವಂತಹ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಕನ್ನಡ, ಇಂಗ್ಲೀಷ್, ಹಿಂದಿ, ಇದನ್ನು ತುಂಬ ಸೀರಿಯಸ್ಸಾಗಿ ತಗೊಳಕ್ಕೆ ಹೋಗಬೇಡಿ. ನಮಗೂ ಗೊತ್ತು ನಾವು ಅದನ್ನು ಹೆಂಗೆ ಪಡ್ಕೊಂಡಿದ್ದೀವಿ ಸರ್ಟಿಫಿಕೇಟ್ಗಳನ್ನ ಅಂತ. ಇರಲಿ. ಅಂದರೆ ಒಂದು ಭಾಷೆಯನ್ನು ಕಲಿಯುವುದು ಅಂತಂದರೆ ಆ ಭಾಷೆಯಲ್ಲಿನ ಜ್ಞಾನವನ್ನು ಪಡೆದುಕೊಳ್ಳುವುದು ಅಂತ. ಮತ್ತು ಭಾಷೆಯಲ್ಲಿ ಪ್ರತಿಯೊಂದು ಜ್ಞಾನವು ತನಗೆ ತಾನೇ ರೂಪಿತಗೊಂಡಿರುವುದಿಲ್ಲ. ನಮ್ಮ ಪೂರ್ವಿಕರು ಈ ಜ್ಞಾನವನ್ನು ರೂಪಿಸಿದ್ರು ಅಂತ ಹೇಳಿದ್ರು ಕೂಡ ಕನ್ನಡ ಮಾತಾಡೋರೆಲ್ಲ ಸೇರಿಕೊಂಡು ಈ ಕುಟುಂಬ ಅನ್ನೋಂಥದ್ದು ಕೇವಲ ಕನ್ನಡದಲ್ಲಿ ಮಾತ್ರ ಅಥವಾ ಕನ್ನಡ ಮಾತು ಬಲ್ಲವರು ಮಾತ್ರ ರೂಪಿಸಿರುವಂತಹ ಸಾಮಾಜಿಕ ಸಂಸ್ಥೆ ಅಲ್ಲ. ಇದು ಬೇರೆ ಭಾಷೆಗಳು ಆಡುವವರು ಕೂಡ ಈ ಕುಟುಂಬದ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಈ ಸಾಮಾಜಿಕ ಸಂಸ್ಥೆ, ಈ ಕುಟುಂಬ ಎನ್ನುವ ಸಾಮಾಜಿಕ ಸಂಸ್ಥೆ ಈ ಕನ್ನಡ ಮಾತನಾಡುವ ಪ್ರದೇಶಗಳಿಗೆ ಬಂದಂತಹ ಕಾಲಘಟ್ಟದಲ್ಲಿ ಈ ಪರಿಕಲ್ಪನೆ ಕೂಡ ಕನ್ನಡದಲ್ಲಿ ರೂಪುಗೊಂಡಿರುತ್ತೆ. ಅಂದರೆ ಭಾಷಾಂತರ ಕೇವಲ ಪಠ್ಯಗಳ ದೃಷ್ಟಿಯಿಂದ ಅಲ್ಲ, ನಾವು ಈ ಪರಿಕಲ್ಪನೆಯ ದೃಷ್ಟಿಯಿಂದ ನೋಡ್ತು ಅಂತಂದರೆ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಕುಟುಂಬ ಅಥವಾ ಅದಕ್ಕೆ ಸಂವಾದಿಯಾದ ಇತರ ಪದಗಳೇನಿದೆ ಕನ್ನಡದಲ್ಲಿ, ಅವು ಯಾವಾಗ ರೂಪುಗೊಂಡಿತು ಎಂದು ನೋಡುವುದಕ್ಕೆ ಸಾಧ್ಯ ಆದರೆ ಯಾವ ಶಾಸನದಲ್ಲಿ ಮೊತ್ತ ಮೊದಲ ಪ್ರಯೋಗ ಆಯಿತು, ಯಾವ ಕಾವ್ಯದಲ್ಲಿ ಇದರ ಪ್ರಯೋಗ ಆಗಿದೆ, ಯಾವ ವಚನಗಳಲ್ಲಾಗಿದೆ, ಇದನ್ನು ನಾವು ನೋಡ್ಕೊಂಡು ಬಂತು ಅಂತಂದರೆ ಮತ್ತೆ ಆ ಪರಿಕಲ್ಪನೆ ಆ ಪಠ್ಯದ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ನಾವಿವತ್ತು ಕುಟುಂಬ ಇರುವ ಪರಿಕಲ್ಪನೆಯನ್ನು ಇಂಗ್ಲೀಷಿನ ಫ್ಯಾಮಿಲಿ ಎನ್ನುವ ಕಲ್ಪನೆಗೆ ಸಂವಾದಿಯಾಗಿ ಬಳಸ್ತಾ ಇದ್ದೀವಿ. ಆದರೆ ಇಂಗ್ಲೀಷ್ನಲ್ಲೇ ಕೂಡ ಫ್ಯಾಮಿಲಿ ಎನ್ನುವ ಪದ ಇವತ್ತಿನ ಅರ್ಥದಲ್ಲಿ ಹಿಂದೆ ಬಳಕೆ ಆಗ್ತಾ ಇರಲಿಲ್ಲ. ಕೇವಲ 300-400 ವರ್ಷಗಳ ಹಿಂದೆ ಕೂಡ ಫ್ಯಾಮಿಲಿ ಅಂತ ಅಂದರೆ ಅಲ್ಲಿ ಆ ಮನೆಯ ಜೀತದಾರರು, ಕೆಲಸಗಾರರು ಕೂಡ ಆ ಕುಟುಂಬದ ಭಾಗವಾಗಿಯೇ ಆಗಿದ್ದರು. ಅಂದರೆ ಆಗ ಫ್ಯಾಮಿಲಿಯ ಪರಿಕಲ್ಪನೆ ಒಂದು ರಕ್ತ ಸಂಬಂಧಿಗಳು ಇಲ್ಲ ವಿವಾಹ ಸಂಬಂಧದ ಮೂಲಕ ಒಟ್ಟಿಗೆ ವಾಸಿಸುವ ಜನ ಅಂತಲ್ಲ, ಒಂದು
ಸೂರಿನ ಅಡಿ ವಾಸಿಸುವ ಎಲ್ಲರೂ ಕೂಡ ಒಂದು ಕುಟುಂಬ ಎನ್ನುವ ಪರಿಕಲ್ಪನೆಯಲ್ಲಿ ಬಳಕೆಯಾಗಿತ್ತು. ಅಂದರೆ ಪದ ಒಂದೇ ಆದರೂ ಕೂಡ ಆ ಪದದ ಸೂಚಿಸುವ ಪರಿಕಲ್ಪನೆ ಅರ್ಥ ಬೇರೆಯಾಗಿರುತ್ತೆ. ಇದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಇವೆಲ್ಲವೂ ಕೂಡ ಭಾಷಾಂತರಗಳೇ. ಯಾವಾಗ ಕನ್ನಡದಲ್ಲಿ ಈ ಪದಗಳು ಬಂದವು, ಯಾಕೆ ಬಂದವು, ಬಂದದ್ದರ ಪರಿಣಾಮ ಏನು ಎಂದು ನೋಡುವುದೇ ಭಾಷಾಂತರದ ಸಾಂಸ್ಕೃತಿಕ ರಾಜಕಾರಣ. ಯಾವಾಗ ಕನ್ನಡದಲ್ಲಿ ಭಾಷಾಂತರ ಎನ್ನುವ ಪರಿಕಲ್ಪನೆ ಬಂತು, ಅದಕ್ಕೆ ಮುಂಚೆ ಭಾಷಾಂತರ ಎನ್ನುವ ಪರಿಕಲ್ಪನೆ ಇಲ್ಲದೇ ಇದ್ರೂ ಕೂಡ ಜ್ಞಾನ ಯಾವ ರೀತಿಯಾಗಿ ಬರ್ತಾ ಇತ್ತು. ಈಗ ಪಂಪ ಭಾರತವನ್ನು ತಂದಾಗ, ಅಥವಾ ಪ್ರಾಕೃತದಲ್ಲಿದ್ದಂತಹ ಸಂಸ್ಕೃತದಲ್ಲಿದ್ದಂತಹ ಜೈನ ಶಾಸ್ತ್ರೀಯ ಚಿಂತನೆಗಳನ್ನು ಆದಿಪುರಾಣದ ಮೂಲಕ ಕನ್ನಡಕ್ಕೆ ತಂದಾಗ ಈ ಪರಿಕಲ್ಪನೆಗಳನ್ನು ಯಥಾವತ್ತಾಗಿ ಬಳಸಿದರೆ, ಅದನ್ನು ಬದಲಾಯಿಸಿ ಬಳಸಿದರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪಂಪ ಭಾರತವನ್ನು ಬರೆದಾಗ ದ್ರೌಪದಿ ಪಂಚಪಾಂಡವರನ್ನು ಮದುವೆಯಾಗುತ್ತಾಳೆಯೇ? ಇಲ್ಲ. ಯಾಕೆ? ಪಂಪ ಭಾರತದಲ್ಲಿ ಅಥವಾ ವಿಕ್ರಮಾರ್ಜುನ ವಿಜಯದಲ್ಲಿ ಈ ಬದಲಾವಣೆ ಯಾಕೆ ಮಾಡ್ಕೊಳ್ತಾನೆ ಅವನು? ಅಂದರೆ ಒಂದು ವಿವೇಚನೆ ಕೆಲಸ ಮಾಡ್ತಿದೆ. ಒಂದು ಕಥೆಯನ್ನು ತರಬೇಕಾದ್ರೆ ಆ ಕಥೆಯೊಂದಿಗೆ ಇರಬೇಕಾದಂತಹ ಕೆಲವು ಸಂಗತಿಗಳನ್ನು ನಾವು ಕನ್ನಡಕ್ಕೆ ತರಬೇಕೇ ಬೇಡವೇ? ಕನ್ನಡಕ್ಕೆ ತರುವುದಾದರೂ ನಾನು ಅರ್ಜುನನನ್ನು ಅರಿಕೇಸರಿಯೊಂದಿಗೆ ಸಮೀಕರಿಸಿ ಹೇಳುತ್ತಿರಬೇಕಾದರೆ ಕನ್ನಡಕ್ಕೆ ತರಬೇಕೇ? ಯಾಕೆಂದರೆ ಆತ ಅರ್ಜುನನ್ನ ಮತ್ತು ಅರಿಕೇಸರಿಯನ್ನು ಸಮೀಕರಿಸ್ತಾ ಇದ್ದಾನೆ. ಅಲ್ಲಿ ಅರ್ಜುನ ಗೆದ್ದಂತಹ ಹೆಂಡತಿ ಎಲ್ಲ ಸಹೋದರನ್ನು ಮದುವೆ ಆಗ್ಬೋದು. ಇಲ್ಲಿ ಅರಿಕೇಸರಿಯ ಹೆಂಡತಿ ಆತನ ಎಲ್ಲ ಸಹೋದರರನ್ನು ಮದುವೆ ಆಗೋದಕ್ಕೆ ಸಾಧ್ಯವೇ? ಆ ರೀತಿ ಏನಾದರೂ ಅರ್ಥ ಬಂದ್ಬಿಡ್ತು ಅಂತಂದರೆ ಅವನಿಗೆ ಒಂದು ಅಗ್ರಹಾರ ಉಂಬಳಿಯಾಗಿ ದೊರಕುತ್ತಿತ್ತೆ. ಸೊ ಪಂಪನ ಕೆಲಸ ಮಾಡಿದ್ದಲ್ಲೇನೋ ಒಂದು. ಅಂದರೆ ಪ್ರತಿಯೊಂದು ಕೂಡ ಈ ವಿಚಾರಗಳಾಗಲಿ ಕಥೆಗಳಾಗಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬರ್ತಿರ್ಬೇಕಾದ್ರೆ, ಒಂದು ಕಾಲದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಬರ್ತಿರ್ಬೇಕಾದ್ರೆ, ಅಥವಾ ಒಂದೇ ಕಾಲಘಟ್ಟದಲ್ಲಿಯೇ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗಬೇಕಾದ್ರೆ, ನನ್ನ ನಂತರ ಅದರ ಬಗ್ಗೆ ಅವರು ಮಾತಾಡ್ತಾರೆ. ಅಂದರೆ ತೇಜಸ್ವಿಯವರ ಕಾದಂಬರಿಗಳು ಇನ್ನೊಂದು ಮಾಧ್ಯಮಕ್ಕೆ ಬಂದಾಗ ಅಲ್ಲಿ ಆಗುವ ಬದಲಾವಣೆಗಳು ಏನು? ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಮಾಡ್ಕೊಂಡಿದ್ದಾರೋ ಅಥವಾ ಮಾಧ್ಯಮವೇ ಅದನ್ನು ಬದಲಾಯಿಸಬೇಕೆ ತೋರಿಸೋದು? ಅಂದರೆ ನಾವು ಯಾವುದನ್ನು ಪಠ್ಯದಲ್ಲಿ ಹೇಳಬೇಕಾದ್ರೆ ಫಸ್ಟ್ ಪರ್ಸನ್ ನರೇಷನ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ನಿರೂಪಕ ಕಥೆಯನ್ನು ನೇರವಾಗಿ ಹೇಳ್ತಾರೆ. ಅದನ್ನು ನೀವು ವಿಡಿಯೋದಲ್ಲಿ ಹೇಳೋಕ್ಕೆ ಸಾಧ್ಯನಾ? ಅಂದರೆ ಒಂದು ಹೇಳುವ ಮಾಧ್ಯಮ, ಇನ್ನೊಂದು ತೋರಿಸುವ ಮಾಧ್ಯಮ. ಹೇಳುವ ಮಾಧ್ಯಮದಿಂದ ತೋರಿಸುವ ಮಾಧ್ಯಮಕ್ಕೆ ಒಂದು ಕತೆ ಬಂದಾಗ ಅಲ್ಲಿ ಆಗುವ ಪಲ್ಲಟಗಳು ಏನು? ಈ ಪಲ್ಲಟಗಳಲ್ಲಿ ಎಷ್ಟರ ಮಟ್ಟಿಗೆ ಭಾಷಾಂತರಕಾರರು ಪಾತ್ರವಹಿಸುತ್ತಾರೆ ಪ್ರಜ್ಞಾಪೂರ್ವಕವಾಗಿ? ಅಂದರೆ ಈ ಪಲ್ಲಟಗಳಾಗ್ತವೆ ಭಾಷಾಂತರದಲ್ಲಿ. ಈ ಪಲ್ಲಟಗಳು ಪ್ರಜ್ಞಾಪೂರ್ವಕವಾಗಿಯೂ ಆಗಿರಬಹುದು, ಅಪ್ರಜ್ಞಾಪೂರ್ವಕವಾಗಿಯೂ ಆಗಿರಬಹುದು. ಸಣ್ಣ ಉದಾಹರಣೆ ಕೊಡೋದಾದ್ರೆ ಸೀರೆಯನ್ನು ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಸ್ಯಾರಿ. ಈ ಸ್ಯಾರಿ ಅನ್ನೋದು ಇಂಗ್ಲೀಷ್ ಪದನಾ? ನಮ್ಮದೇ ಯಾವುದೋ ಒಂದು ಭಾಷೆಯಿಂದ ಅಲ್ಲಿಗೆ ಹೋಗಿದೆ. ಎಷ್ಟೋ ಸರಿ ನಮಗೆ ಅರಿವಿಲ್ಲದಂತೆ ನಾವು ಹಿಂದಿಯಿಂದ ಇಂಗ್ಲೀಷ್ಗೆ ಹೋಗಿರುವ ಪದಗಳನ್ನು ಕನ್ನಡದ ಪದವನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಇಂಗ್ಲೀಷ್ನ ಪದ ಎಂದು ಬಳಸ್ತಾ ಇರ್ತೀವಿ. ಅಷ್ಟರ ಮಟ್ಟಿಗೆ ಅಪ್ರಜ್ಞಾಪೂರ್ವಕವಾಗಿ ನಮಗೆ ನಾವು ಎಷ್ಟೇ ಮಟ್ಟಿಗೆ ನಾವು ಕನ್ನಡದ ಅಭಿಮಾನಿಗಳು ಅಂತಂದರೂ ಕೂಡ ಹಿಂದಿಯ ಒಂದು ಏರಿಕೆ ಅಪ್ರಜ್ಞಾಪೂರ್ವಕವಾಗಿ ನಡೀತಾ ಇರ್ತೈತೆ. ಸೊ ಭಾಷಾಂತರದಲ್ಲೂ ಕೂಡ ಪ್ರಜ್ಞಾಪೂರ್ವಕವಾಗಿ ಕೆಲವು ಪಲ್ಲಟಗಳಾಗ್ಬೋದು, ಅಪ್ರಜ್ಞಾಪೂರ್ವಕವಾಗಿ ಕೆಲವು ಪಲ್ಲಟಗಳು ಆಗ್ತಾ ಇರುತ್ತೆ. ಹಾಗೆ ಸಂಸ್ಕೃತಿ ಎನ್ನುವ ಇನ್ನೊಂದು ಪದ ಇವತ್ತು ನಾನು ಕೊಟ್ಟಿರೋ ಟಾಪಿಕ್ಕೇ ಅದು, ಸಾಂಸ್ಕೃತಿಕ ರಾಜಕಾರಣ ಅಂತ.
ಏನು ಸಂಸ್ಕೃತಿ ಅನ್ನೋ ಪದ ಪಂಪ ಬಳಸಿದಾನ, ಇದನ್ನು ರನ್ನ ಬಳಸಿದಾನ, ಕುಮಾರವ್ಯಾಸ ಬಳಸಿದಾನ, ವಚನಕಾರರು ಯಾರಾದರೂ ಸಂಸ್ಕೃತಿ ಅನ್ನೋ ಪದ ಬಳಸಿದಾರಾ? ಇದು ಯಾವಾಗ ಬಂತು, ನಮಗೆ ಎಲ್ಲಿಂದ ಬಂತು, ಯಾಕೆ ಬಂತು? ಇವತ್ತು ನಾವು ಯಾಕೆ ಸಂಸ್ಕೃತಿ ಎನ್ನುವ ಪದವನ್ನು ಬಿಟ್ಟು ಮಾತಾಡೋಕ್ಕೆ ಸಾಧ್ಯ ಇಲ್ಲ? ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಂಡೀಷನ್ ಹಾಕಿದ್ದೆ, ನೀವು ಅಸೈನ್ಮೆಂಟ್ ಬರೀಬೇಕು ಅಂತಂದರೆ ಸಂಸ್ಕೃತಿ ಪದ ಯೂಸ್ ಮಾಡದೆ ಬರೀರಿ ಅಂತ. ಅಂದರೆ ಸಂಸ್ಕೃತಿ ಪದ ಇವತ್ತು ಕನ್ನಡದಲ್ಲಿ ಏನಾಗೋಗಿದೆ ಅಂದರೆ ನನಗೇನೂ ಗೊತ್ತಿಲ್ಲ ಅಂತಂದರೆ ಸಂಸ್ಕೃತಿ ಅಂತ ಹೇಳೋದು. ತೇಜಸ್ವಿ ಬಗ್ಗೆ ಏನು ಹೇಳೋಕ್ಕೆ ಗೊತ್ತಿಲ್ಲ. ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರು. ಕನ್ನಡದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಒಂದು ಬಹಳ ಮುಖ್ಯವಾದ ಕಾಲಘಟ್ಟದ ಲೇಖಕರು. ಏನು ಹೇಳಿದೆ ನಾನು? ಏನೋ ಹೇಳಿದೆ ಅಂತ ಗೊತ್ತಾಗುತ್ತಷ್ಟೆ, ಬಟ್ ಏನು ಹೇಳಿದೆ ಅಂತ ಗೊತ್ತಿಲ್ಲ. ಸಂಸ್ಕೃತಿ ಅನ್ನುವಂಥ ಪದ ನಮ್ಮದಲ್ಲ. ಅದು ಈ ಸಂಸ್ಕೃತಿ ಪದ ಬಂದಿದ್ದೇ ಭಾಷಾಂತರದ ಮೂಲಕ. ಯಾವಾಗ ಬಂತು? ದೇವುಡು ಮಾಡಿದ್ರ, ಅದನ್ನು DVG ಮಾಡಿದ್ರ? ಅದಕ್ಕೆ ಮುಂಚೆ ಯಾರಾದರೂ ಇತ್ತ? ಕಿಟೆಲ್ ಕೋಶದಲ್ಲಿ ಏನಾದರೂ ಸಂಸ್ಕೃತಿ ಪದ ಇದೆಯಾ? ಅಥವಾ ಕಿಟೆಲ್ಗೆ ಮುಂಚೆ ನಮ್ಮ ಹಳೆಗನ್ನಡದಲ್ಲಿದ್ದಂಥ ಡಿಕ್ಷನರಿಗಳೇನಿದೆ, ನಿಘಂಟುಗಳೇನಿದೆ, ಅದರೊಳಗೆ ಎಲ್ಲಾದರೂ ಸಂಸ್ಕೃತಿ ಪದ ಇದೆಯಾ? ಓಕೆ, ನೀವು ಕಲ್ಚರ್ ಎನ್ನುವ ಪದಕ್ಕೆ ಸಂವಾದಿಯಾಗಿ ಸಂಸ್ಕೃತಿ ಪದವನ್ನು ಬಳಸಿದ್ರಿ. ಯಾಕೆ ಸಂಸ್ಕೃತಿ ಪದವನ್ನೇ ಬಳಸಿದ್ರಿ? ಬೇರೆ ಪದವನ್ನು ಕನ್ನಡದಲ್ಲಿ ಯಾಕೆ ಬಳಸಲಿಲ್ಲ? ಅದೇ ಒಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ. ಕಲ್ಚರ್ ಎನ್ನುವ ಪದ ನಮಗೆ ಬಂದದ್ದು ಮ್ಯಾಥ್ಯೂ ಆರ್ನಾಲ್ಡನ ಮೂಲಕ. ಇವತ್ತು ನಾನು ನಿಮ್ಮಲ್ಲಿ ಯಾರಿಗಾದ್ರು ಸಂಸ್ಕೃತಿ ಅಂದರೆ ಏನು ಅಂತ ಕೇಳಿದ್ರೆ ನೀವೆಲ್ಲ ಹೇಳೋದು ನಮ್ಮ ಆಚಾರ ವಿಚಾರ ನಡವಳಿಕೆ ಇವೆಲ್ಲವೂ ಸಂಸ್ಕೃತಿ ಅಂತ ಹೇಳ್ತೀರಾ. ಆದರೆ ಕನ್ನಡದಲ್ಲಿ ಮೊತ್ತ ಮೊದಲಿಗೆ ಈ ಅರ್ಥದಲ್ಲಿ ಸಂಸ್ಕೃತಿ ಪದ ಬಳಕೆ ಆಗಿಲ್ಲ. ಇವಾಗ ನಮ್ಮಮ್ಮ ನನಗೆ ಹೆಣ್ಣು ಹುಡುಕ್ತಿರ್ಬೇಕಾದ್ರೆ ಸುಸಂಸ್ಕೃತ ಮನೆತನದ ಹೆಣ್ಣು ಬೇಕು ಅಂತ ಹೇಳ್ತಿದ್ರು. ಅಲ್ಲಿ ಸಂಸ್ಕೃತಿ ಪದ ಬಳಕೆ ಆಗಿರೋದು. ಅಂದರೆ ಸುಸಂಸ್ಕೃತ ಮನೆತನದ ಹೆಣ್ಣು ಅಂದರೆ ಏನು? ನಮ್ಮಗಳಿಗೆಲ್ಲ ಊಟ ಇಟ್ಟು ತಾನು ಹೊಟ್ಟೆ ಹಸ್ತಿದ್ರು ಕೂಡ ಆಮೇಲೆ ಊಟ ಮಾಡೋಳು ಸುಸಂಸ್ಕೃತ ಮನೆತನದ ಹೆಣ್ಣು ಅಂತ. ಹೊಟ್ಟೆ ಹಸ್ಕೊಂಡಿದೆ ಅಂತ ಅವಳು ತಿಂದುಬಿಟ್ರೆ ಅವಕ್ಕೆ ಸುಸಂಸ್ಕೃತ ಮನೆತನದ ಹೆಣ್ಣಲ್ಲ ಅಂತ. ಅಂದರೆ ಯಾರು ತಮ್ಮ ನೈಸರ್ಗಿಕ ಅಗತ್ಯಗಳನ್ನು, ನೈಸರ್ಗಿಕ ಬಯಕೆಗಳನ್ನು ಹತ್ತಿಕ್ಕಬಲ್ಲರೋ ಅವರು ಸುಸಂಸ್ಕೃತರು. ನನಗೆ ಹೊಟ್ಟೆ ಹಸ್ತಿದೆ ಅಂತ ಊಟ ಇದೆ ಅಂದ ತಕ್ಷಣ ಹೋಗಿ ಕೈ ಹಾಕಿದ್ರೆ ನನಗೂ ಒಂದು ಕೋತಿಗೂ ವ್ಯತ್ಯಾಸ ಇಲ್ಲ. ಅಲ್ಲಿ ಊಟ ಇದೆ, ನಾನು ಹೊಟ್ಟೆ ಹಸ್ಕೊಂಡಿದ್ದೀನಿ, ಅದು ಹೋಟ್ಲಾದರೆ ಜೋಬಲ್ಲಿ ಕೈ ದುಡ್ಡಿದ್ಯಾ ಅಂತ ನೋಡ್ತೀನಿ, ರೇಟ್ ಎಷ್ಟಿರ್ಬೋದು ಅಂತ ನೋಡ್ತೀನಿ, ಆಮೇಲೆ ಅಲ್ಲಿಗೆ ಹೋಗ್ತೀನಿ. ಅಥವಾ ಯಾರಾದರೂ ಕರೀತಾರ ಅಂತ ನೋಡ್ತೀನಿ, ಇಲ್ಲಾಗಿದ್ರೆ. ಇದನ್ನು ಸಂಸ್ಕೃತಿ ಅಂತ ಕರಿತೀವಿ. ಅಂದರೆ ನಾವಾಗಿರದೆ ನಮ್ಮ ಮೇಲೆ ಆರೋಪಿಸಿಕೊಂಡಂತಹ ಕೆಲವು ಮೌಲ್ಯಗಳು, ಅದನ್ನು ನಾವು ಸಂಸ್ಕೃತಿ ಅಂತ ಕರಿತೀವಿ. ಈ ಅರ್ಥದಲ್ಲಿ ಮ್ಯಾಥ್ಯೂ ಆರ್ನಾಲ್ಡ್ ಈ ಪದವನ್ನು ಬಳಸ್ತಾನೆ. ಅಂದರೆ ಅಗ್ರಿಕಲ್ಚರ್ಗೆ ವಿರೋಧಿಯಾದದ್ದು. ಅಗ್ರಿಕಲ್ಚರ್, ಸಿರಿಕಲ್ಚರ್, ಫಿಶಿಕಲ್ಚರ್ ಇದರೊಳಗೆಲ್ಲ ಬರುತ್ತಲ್ಲ. ಅಂದರೆ ಇದು ಮಾನವ ನಿರ್ಮಿತವಾದದ್ದು, ನೈಸರ್ಗಿಕವಾದದ್ದಲ್ಲ ಅಂತ. ಯಾವುದು ಮಾನವ ನಿರ್ಮಿತವೋ ಅದು ಕಲ್ಚರ್. ಆಗ ನೇಚರ್ಗೆ ವಿರುದ್ಧವಾಗಿ ಕಲ್ಚರ್ ಎನ್ನುವ ಪರಿಕಲ್ಪನೆಯನ್ನು ಬಳಸ್ತಾರೆ 19ನೇ ಶತಮಾನದ ಇಂಗ್ಲೆಂಡ್ನಲ್ಲಿ. ಮ್ಯಾಥ್ಯೂ ಆರ್ನಾಲ್ಡ್ನ ಲೇಖನ ಕಲ್ಚರ್ ಆ್ಯಂಡ್ ಅನಾರ್ಕಿ ಅಂತ ಇದೆ. ಅದರೊಳಗೆ ಯಾವಾಗ ನಮಗೆ ಕಲ್ಚರ್ ಆ್ಯಂಡ್ ಅನಾರ್ಕಿಯನ್ನು ಪಾಠ ಮಾಡೋದಕ್ಕೆ ಬ್ರಿಟಿಷರು ಶುರು ಮಾಡಿದ್ರು, ಆಗ ಈ ನೇಚರ್ ವರ್ಸಸ್ ಕಲ್ಚರ್ ಎನ್ನುವಂಥದ್ದು ನಮ್ಮ ತಲೆಗೂ ಬಂದದ್ದು. ಆಗ ನಾವು ಕನ್ನಡದಲ್ಲಿ ಅದನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದ್ರೊಳಗೆ ಬಹಳ ಮುಖ್ಯವಾದವರು ದೇವುಡು, DVG ಇಂಥ ಒಂದು ಪರಂಪರೆ ಇದೆ. ಇವರೆಲ್ಲ ಬಳಸಿದ್ದು ಸಂಸ್ಕೃತಿಯನ್ನು ಈ ಮ್ಯಾಥ್ಯೂ ಆರ್ನಾಲ್ಡನ ಅರ್ಥದಲ್ಲಿಯೇ. ಅಂದರೆ ನೇಚರ್ಗೆ ವಿರುದ್ಧವಾಗಿ ಕಲ್ಚರ್. ಫಾರೆಸ್ಟ್ ನ್ಯಾಚುರಲ್, ಗಾರ್ಡನ್ ತೋಟ ಅದು ಕಲ್ಚರ್ ಈ ಅರ್ಥದಲ್ಲಿ.
ಇದು ಬದಲಾವಣೆ ಆಗಿದೆ ಕನ್ನಡದಲ್ಲಿ ಯಾವಾಗ ಉಪಸಂಸ್ಕೃತಿ ಮಾಲೆ ಬಂದಾಗ. ಅಂದರೆ ಆಂಥ್ರೋಪಾಲಜಿಸ್ಟ್ಗಳು ಅದಕ್ಕೆ ಮುಂಚೆನೇ ಓದ್ಕೊಂಡಿದ್ರು. ಆದರೆ ಕನ್ನಡದಲ್ಲಿ ಒಂದು ಸಾಮಾಜಿಕ ವಲಯದಲ್ಲಿ ಇದು ಪ್ರಚಾರ ಆದದ್ದು 80ರ ದಶಕದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಉಪಸಂಸ್ಕೃತಿ ಮಾಲೆ ಅಂತ ತಂದರು. ಅದರ ಮುನ್ನುಡಿಯಲ್ಲಿ ಅವರು ಕ್ರೋಬರ್ ಎನ್ನುವ ಮನೋಶಾಸ್ತ್ರಜ್ಞನನ್ನು ಉಲ್ಲೇಖಿಸಿ ಇದನ್ನು ಹೇಳ್ತಾರೆ. ಇವತ್ತು ನಮ್ಮೆಲ್ಲರಿಗೂ ಸಂಸ್ಕೃತಿ ಅಂದರೆ ಏನು ಅಂದರೆ ನಮ್ಮ ಆಚಾರ ವಿಚಾರ ನಡೆ ನುಡಿ ಈ ಟೇಲರ್ನ ಅಥವಾ ಕ್ರೋಬರ್ನ ವ್ಯಾಖ್ಯಾನವಾಗಿ ನಮಗೆ ಸಿಗುವಂಥದ್ದು. ಸೊ ಈ ರೀತಿಯಾಗಿ ನಾವು ಇವತ್ತು ನಮ್ಮ ಸುತ್ತಮುತ್ತಲ ಆಗು ಹೋಗುಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುತ್ತಿರುವ ಪರಿಕಲ್ಪನೆಗಳು ಒಂದು ಕಾಲಘಟ್ಟದಲ್ಲಿ ನಮ್ಮ ಕೆಲವು ಸಾಹಿತಿಗಳು ಭಾಷಾಂತರ ಮಾಡಿಕೊಂಡಂತಹ ಪರಿಕಲ್ಪನೆಗಳು. ಅಂದರೆ ಒಂದು ನಾವೇ ರೂಪಿಸಿದಂಥ ಪರಿಕಲ್ಪನೆಗಳು ನಮ್ಮ ಭಾಷೆಯಲ್ಲಿವೆ. ಇದಲ್ಲದೆ ನಮ್ಮ ಭಾಷಾಂತರದ ಮೂಲಕ ನಾವು ನಮ್ಮ ಸಂಸ್ಕೃತಿಗೆ ಸೇರಿಕೊಂಡಂತಹ ಮತ್ತಷ್ಟು ಪರಿಕಲ್ಪನೆಗಳು ಕೂಡ ನಮ್ಮಲ್ಲಿವೆ. ನಾನು ಕನ್ನಡ ಭಾಷೆನ ಕಲಿಯೋದು ಅಂತಂದರೆ ಕನ್ನಡದಲ್ಲಿಯೇ ರೂಪಿತಗೊಂಡಂಥ ಒಂದು ಜ್ಞಾನವನ್ನು ನಾವು ಪಡೆಯೋದು ಅಂತ ಅಲ್ಲ, ಬೇರೆ ಭಾಷೆಗಳಿಂದಲೂ ಕೂಡ ಕನ್ನಡಕ್ಕೆ ಬಂದಂತಹ ಪರಿಕಲ್ಪನೆಗಳು ಕೂಡ ಕನ್ನಡದಲ್ಲಿ ಈಗಾಗಲೇ ಸೇರಿಕೊಂಡಿದೆ. ನಾವು ತಿನ್ನೋ ಅನ್ನ ಕನ್ನಡದಲ್ಲ, ಅನ್ನ ಅನ್ನೋದೇ ಸಂಸ್ಕೃತ. ಕೂಳು ಇವಾಗಲೂ ಕೆಲವು ಕಡೆ ಯೂಸ್ ಮಾಡ್ತಾರೆ. ಅಂದರೆ ದ್ರವಿಡಿಯನ್ ಇದರೊಳಗೆ ಬಳಸುವಂಥ ಪದಗಳೇ ಬೇರೆ, ಬಟ್ ಇವು ಪದಗಳಿದೆ ನಮಗೆ. ಯಾವಾಗ ಅನ್ನ ತಿಂದ್ಯಾ, ಯಾವಾಗ ಕೂಳು ತಿಂದ್ಯಾ, ಏನು ಹೊಟ್ಟೆಗೆ ಏನು ತಿಂತೀಯಾ, ಅನ್ನ ತಿಂತೀಯಾ ಅಥವಾ ಬೇರೆ ಅನ್ನ ತಿಂತೀಯಾ, ಅಂದರೆ ಇವನ್ನೆಲ್ಲ ಬಳಸೋ ರೀತಿಗಳಿದೆಯಲ್ಲ, ಇವೆಲ್ಲವೂ ಕೂಡ ಅರ್ಥಗಳನ್ನು ಅದು ಬೇರೆ ಮಾಡ್ತಾ ಹೋಗುತ್ತೆ. ಮೂಲದಲ್ಲಿ ಅರ್ಥ ಇಲ್ಲದೆ ಇರ್ಬೋದು ಅವಕ್ಕೆ. ಮತ್ತು ಸಂಸ್ಕೃತಿಯನ್ನು ಮ್ಯಾಥ್ಯೂ ಆರ್ನಾಲ್ಡ್ ಅರ್ಥದಲ್ಲೂ ನಾವು ಕನ್ನಡಕ್ಕೆ ತಂದಾಗ ಯಾಕೆ ಸಂಸ್ಕೃತಿ ಅಂತಲೇ ಹೆಸರಿಟ್ವಿ ಅದಕ್ಕೆ? ಯಾಕೆಂದರೆ ಭಾರತದಲ್ಲಿ ಕೆಲವು ಭಾಷೆಗಳನ್ನು ಸಂಸ್ಕೃತ ಎಂದು, ಕೆಲವು ಭಾಷೆಗಳನ್ನು ಪ್ರಾಕೃತ ಎಂದು ಕರೆದದ್ದು ಉಂಟು. ಯಾವುದು ಜನರಾಡುವ ನೈಸರ್ಗಿಕ ಭಾಷೆಯಾಗಿತ್ತೋ ಅವೆಲ್ಲವೂ ಪ್ರಾಕೃತಗಳು. ಈ ಪ್ರಾಕೃತಗಳನ್ನು ಸಂಸ್ಕರಿಸಿ ಒಂದು ಆರ್ಟಿಫಿಷಿಯಲ್ ಆಗಿರುವಂಥ ಅಖಿಲ ಭಾರತೀಯ ಮಟ್ಟದ, ಅಂದರೆ ಅವತ್ತಿನ ಅಖಿಲ ಭಾರತೀಯ ಅಖಂಡ ಭಾರತೀಯ ಮಟ್ಟದ ಒಂದು ಜ್ಞಾನದ ಭಾಷೆಯನ್ನು ರೂಪಿಸಿದಾಗ ಅದಕ್ಕೆ ಸಂಸ್ಕೃತ, ಪ್ರಾಸೆಸ್ಡ್, ನಾಟ್ ನ್ಯಾಚುರಲ್ ಅನ್ನೋ ಅರ್ಥದಲ್ಲಿ ಅದನ್ನು ಬಳಸಿದರು. ಅದೇ ಅರ್ಥವನ್ನು ಮ್ಯಾಥ್ಯೂ ಆರ್ನಾಲ್ಡನ ಸಂಸ್ಕೃತಿ ಪರಿಕಲ್ಪನೆ ತರಬೇಕಾದ್ರೆ, ಕಲ್ಚರ್ ಪರಿಕಲ್ಪನೆ ತರಬೇಕಾದ್ರೆ ನಾವು ಸಂಸ್ಕೃತಿ ಅಂತ ಪದ ಇಟ್ಕೊಂಡ್ವಿ. ಮತ್ತು ಆ ಸಂಸ್ಕೃತಿಯ ಪದ ಇವತ್ತು ಪಡ್ಕೊಂಡಿರೋ ಅರ್ಥಗಳು ಬೇರೆ. ಕೊಟ್ಟ ಮಾತಿಗೆ ತಪ್ಪದೇ ಇರೋದು ಕನ್ನಡ ಸಂಸ್ಕೃತಿ ಅನ್ನೋ ಪದನ್ನು ಬಳಸ್ತೀವಿ. ಒಂದು ಎಲೆಕ್ಷನ್ನೇ ಅದರ ಮೇಲೆ ಆಗೋಯ್ತು ಕನ್ನಡದಲ್ಲಿ. 20 ತಿಂಗಳು ನಮಗೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಡಲಿಲ್ಲ, ಕನ್ನಡ ಸಂಸ್ಕೃತಿಗೆ ಮೋಸ ಮಾಡಿಬಿಟ್ರು ಅಂತ ಅಂದ ತಕ್ಷಣ ಎಲೆಕ್ಷನ್ ರಿಸಲ್ಟೇ ಬದಲಾಯಿತು. ಅಂದರೆ ಸಂಸ್ಕೃತಿ ಅನ್ನೋದು ಇವಾಗ ಆ ಅರ್ಥದಲ್ಲಿ, ಅಂದರೆ ಕನ್ನಡದವರೆಲ್ಲ ಕೊಟ್ಟ ಮಾತಿಗೆ ತಪ್ಪೋದಿಲ್ವಾ? ನಾನೇ ಒಂದು ದಿವಸಕ್ಕೆ ಒಂದು 20 ಹೇಳ್ತೀನಿ, ಅದರೊಳಗೊಂದು 10 ಮಾತು ತಪ್ಪಿರ್ತೀನಿ. ಆದರೂ ಕೂಡ ನಾವು ಯಾವುದೋ ಕೆಲವು ಮೌಲ್ಯಗಳನ್ನು ಇದು ಕನ್ನಡ ಸಂಸ್ಕೃತಿ ಎಂದು ಕೆಲವು ಮೌಲ್ಯಗಳನ್ನು ನಂಬ್ಕೊಂಡಿರ್ತೀವಿ. ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಂತಲ್ಲ, ನಾವು ಯಾರೂ ಪ್ರಾಕ್ಟೀಸ್ ಮಾಡದೇ ಇರ್ಬೋದು, ಆದರೂ ಕೂಡ ಇದು ಬಹಳ ದೊಡ್ಡ ಮೌಲ್ಯ, ಇದು ನಮ್ಮ ಮೌಲ್ಯ ಎಂದು ನಾವು ಹೇಳಿಕೊಳ್ಳಬೇಕು ಅಂತ ಅಂದ್ಕೊಂಡಿರ್ತೀವಿ. ಆ ಅರ್ಥದಲ್ಲೂ ಕೂಡ ನಾವು ಸಂಸ್ಕೃತಿಯನ್ನು ಬಳಸ್ತೀವಿ, ನಮ್ಮ ಸಂಸ್ಕೃತಿ ಅಂತ. ಆದರೆ ನಾವು ಯಾರೂ ಅದನ್ನು ಫಾಲೋ ಮಾಡ್ತಿರಲ್ಲ. ಅದು ಮನುಷ್ಯ ನಿರ್ಮಿತವೂ ಆಗಿರಲ್ಲ ಕೆಲವು ಸರಿ. ಅಂದರೆ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ರಾಜಕಾರಣ ಅನ್ಬೇಕಾದ್ರೆ ಇವತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿರ್ತವೆ ಅಂದಾಗ ಆಡು ಹಸೆ ಇವುಗಳನ್ನ ನಾವು ಸಾಂಸ್ಕೃತಿಕ ಚಟುವಟಿಕೆಗಳು ಅಂತ ಹೇಳ್ತೀವಿ. ಅಂದರೆ ಒಂದೇ ಪದ ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗ್ತಾ ಇರ್ತೈತೆ. ಇವೆಲ್ಲವೂ ಯಾವ ಯಾವ ಅರ್ಥದಲ್ಲಿ ಯಾವಾಗ ಬಳಕೆ ಆಯಿತು, ಯಾವುದನ್ನು ಭಾಷಾಂತರ ಮಾಡುವುದಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಅಂದರೆ ಒಂದು ನಮ್ಮ ಭಾಷೆನ ನೋಡ್ತಾ ಇತ್ತು ಅಂದರೂ ಕೂಡ ನಮ್ಮ ಭಾಷೆ ರೂಪುಗೊಂಡಿರುವುದೇ ಭಾಷಾಂತರದ ಮೂಲಕ. ಅದರೊಳಗೆ ಸಂಸ್ಕೃತದಿಂದ ಬಂದಿದೆ,
ಪ್ರಾಕೃತದಿಂದ ಬಂದಿದೆ, ತಮಿಳಿಂದ ಬಂದಿದೆ, ತೆಲುಗುವಿಂದ ಬಂದಿದೆ, ಪರ್ಷಿಯನ್ನಿಂದ ಬಂದಿದೆ, ಅರೇಬಿಕ್ ಪದಗಳು ಬಂದಿದೆ, ಟರ್ಕಿಷ್ ಪದಗಳು ಬಂದಿದೆ ಕನ್ನಡದಲ್ಲಿ. ನಮಗೆ ಗೊತ್ತಿಲ್ಲ, ನಾವು ಬಳಸ್ತಾ ಇರ್ತೀವಿ. ನಾನಿದು ಕನ್ನಡದೇ ಅಂತ ಅಂದ್ಕೊಂಡು ಹೇಳ್ತಿರ್ಬೇಕಾದ್ರೆ ಆ ಭಾಷೆಗಿರೋರು ಅರೆ ಇದು ನಮ್ಮ ಪದ ಅಂತ ಹೇಳ್ತಾರೆ. ನನಗೆ ಅವಾಗ ಶಾಕ್ ಆಗುತ್ತೆ, ಹೌದಾ ಇದು ಅಂತ. ಮತ್ತು ಹುಡುಕಕ್ಕೆ ಹೋದರೆ ಹೌದು. ಅಂದರೆ ಭಾಷಾಂತರವಿಲ್ಲದೆ ನಾವು ಯಾರೂ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾವುದಾದರೂ ಭಾಷೆ ಕೇವಲ ಒಂದು ದ್ವೀಪದಲ್ಲಿ ಹುಟ್ಟಿದ್ದರೆ ಮತ್ತು ಆ ದ್ವೀಪದ ಜನ ಬೇರೆ ಜನರೊಂದಿಗೆ ಸಂಪರ್ಕವೇ ಇಲ್ಲದೆ ಬದುಕಿದ್ದರೆ ಮಾತ್ರ ಭಾಷಾಂತರ ಇಲ್ಲದೆ ಇರ್ಬೋದು. ಅಂದರೆ ಭಾಷಾಂತರ ಹುಟ್ಕೊಂಡಿರೋದೇ ಒಂದಕ್ಕಿಂತ ಹೆಚ್ಚು ಭಾಷೆಗಳು ಹುಟ್ಟಿಕೊಂಡ ನಂತರವೇ. ಸೊ ಆದ್ದರಿಂದ ಭಾಷಾಂತರ ಎನ್ನುವುದು ಸತತವಾಗಿ ನಡೆದುಕೊಂಡು ಬಂದಂಥ ಪ್ರಕ್ರಿಯೆ. ಒಂದು ಭಾಷೆಯ ಬೆಳವಣಿಗೆ ಅಂತ ಏನು ಕರಿತೀವಿ ನಾವು, ಆ ಭಾಷೆಯ ಬೆಳವಣಿಗೆಗೆ ಭಾಷಾಂತರ ತುಂಬ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವಾಗ ಒಂದು ಭಾಷೆಯಲ್ಲಿ ಭಾಷಾಂತರ ನಿಂತು ಹೋಗುತ್ತದೆಯೋ ಅದು ಆ ಭಾಷೆಯ ಅವಸಾನದ ಕಾಲ. ನನ್ನ ಬಾಗಿಲುಗಳನ್ನು ನಾನು ಮುಚ್ಚಿಕೊಂಡ್ರೆ, ಈ ಕೆಲವರು ಸಮಾಧಿ ಹೋಗ್ತಾರಂತಲ್ಲ, ಅವ್ರಿಗವ್ರೆ ಜೀವಂತ ಸಮಾಧಿ, ಅವರೇ ಎಲ್ಲ ತೊಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮುಚ್ಕೊಂಡು ಒಳಗಡೆಗೆ ಹೋಗ್ತಾರೆ. ಆಮೇಲೆ 15 ದಿವಸ ಆದಮೇಲೆ ತೆಗೀರಿ, ನಾನು ಸತ್ತೋಗಿರ್ತೀನಿ ಅಂತ. ಆ ರೀತಿಯಾಗಿ ನಾವು ಭಾಷೆಗೆ ಮಾಡ್ತಾ ಇರ್ತೀವಿ. ಭಾಷೆ ಎಲ್ಲವನ್ನೂ ಎಲ್ಲ ಕಡೆಯಿಂದಲೂ ತೆಗೆದುಕೊಳ್ಳುತ್ತಿದ್ದರೆ ನಾವು ಬೇರೆ ಭಾಷೆಯೊಂದಿಗೆ ಸತತವಾಗಿ ಸಂವಾದದಲ್ಲಿಯೂ ಮತ್ತು ಸವಾಲಿನಲ್ಲಿಯೂ ಕೆಲಸ ಮಾಡ್ತಾ ಇರ್ತೀವಿ. ಆಗ ಆ ಭಾಷೆಯೊಂದಿಗೆ ಸಂವಾದ ಮಾಡ್ತಿರೋದ್ರಿಂದ ಆ ಸಂವಾದದಲ್ಲಿ ಆ ಭಾಷೆಯೊಂದಿಗೆ ನಾವು ಬೆಳೀತಾ ಇರ್ತೀವಿ. ಸಂಸ್ಕೃತದಿಂದ ಅಷ್ಟೆಲ್ಲ ಕೃತಿಗಳನ್ನು ಕನ್ನಡಕ್ಕೆ ತಂದ ಕಾರಣಕ್ಕಾಗಿಯೇ ಇವತ್ತು ಕನ್ನಡ ಜೀವಂತ ಭಾಷೆ ಆಗಿರೋದು. ಸಂಸ್ಕೃತ ತರ್ಕುಡ್ದಾಗಿತ್ತು ಅಂದಿದ್ರೆ ಕನ್ನಡ ಈ ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಪ್ರಾಕೃತದಿಂದ ಬಂದಿದೆ, ಸಂಸ್ಕೃತದಿಂದ ಬಂದಿದೆ, ಇಂಗ್ಲೀಷಿಂದ ಪಠ್ಯಗಳು ಕನ್ನಡಕ್ಕೆ ಬಂದಿವೆ. ಸೊ ಈ ರೀತಿಯಾಗಿ ಸತತವಾಗಿ ನಮ್ಮ ಭಾಷೆ ಬೇರೆ ಭಾಷೆಗಳಿಂದ ತನಗೆ ಅಗತ್ಯವಿರುವ ಪರಿಕಲ್ಪನೆಗಳನ್ನು ಪಡೆಯುತ್ತಿರುವುದರಿಂದ ಕನ್ನಡ ಭಾಷೆ ಜೀವಂತವಾಗಿದೆ. ಈ ಪಡೆದುಕೊಳ್ಳುವ ಕ್ರಿಯೆಯೇ ಭಾಷಾಂತರ. ಮತ್ತೆ ಕೇವಲ ಪಡೆದುಕೊಳ್ಳುವ ಸ್ಥಾನದಲ್ಲಿದ್ದರೆ ನಾವು ಯಾವಾಗಲೂ ದೀನರಾಗಿರುತ್ತೀವಿ. ಕೊಡುವ ಸ್ಥಾನದಲ್ಲಿಯೂ ಇರಬೇಕು. ಅಂದರೆ ಒಂದು ಭಾಷೆಯ ಜೀವಂತಿಕೆಗೆ ಕೊಡುಕೊಳೆ ಎರಡೂ ಮುಖ್ಯ. ನಾವು ಬೇರೆಯವರಿಂದ ಪಡೆದುಕೊಳ್ಳಬೇಕು, ಬೇರೆಯವ್ರಿಗೆ ಕೊಡ್ತಾ ಇರಬೇಕು. ಕನ್ನಡದಲ್ಲಿ ಮುಯಿ ಎನ್ನುವ ಒಂದು ಪರಿಕಲ್ಪನೆ ಇದೆ. ನಮ್ಮ ಮನೆಗಳಲ್ಲಿ ಏನೋ ಪ್ರೋಗ್ರಾಮ್ ಆಯಿತು ಅಂದರೆ ಯಾರು ಏನು ಮುಯಿ ಮಾಡಿದ್ರು ಅಂತ ಬರೆದಿಡ್ತಾರೆ. ಯಾಕೆ? ಮತ್ತೆ ಅವ್ರ ಮನೆಗೆ ಏನಾದರೂ ಆದಾಗ ಮುಯಿ ಮಾಡಬೇಕು ಅಂತ, ಹಿಸಾಬ್ ಕಿತಾಬ್ ಲೆಕ್ಕ ಚುಕ್ತ ಆಗಬೇಕು. ತಗೊಂಡಿದ್ದೀವಿ ಅಂದರೆ ನಾವು ಅವ್ರಿಗೇನಾದರೂ ಕೊಡಬೇಕು. ಇದು ಭಾಷಾಂತರದ ಮೂಲ ಗುಣ. ಸಂಸ್ಕೃತ ಕೂಡ ಬೇರೆ ಭಾಷೆಯಿಂದ ತನ್ನ ಭಾಷೆಗೆ ಅನುವಾದ ಮಾಡ್ಕೊಳ್ತಾ ಇತ್ತು. ಇವತ್ತು ನಾವು ಪಂಚತಂತ್ರ ಅಂತ ಹೇಳ್ತೀವಿ, ಕಥಾಸರಿತ್ ಸಾಗರ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಹುಡ್ತಾ ಈ ಕಥೆಗಳೆಲ್ಲ ಗುಣಾಢ್ಯನ ಬೃಹತ್ ಕಥೆಯಿಂದ ಬಂದದ್ದು, ಪೈಶಾಚ ಭಾಷೆಯಲ್ಲಿದ್ದದ್ದು. ಕಾಶ್ಮೀರದಲ್ಲಿಯೋ ಕಾಶ್ಮೀರದ ಆಚೆಯೋ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿದ್ದಂಥ ಕಥೆಗಳನ್ನೆಲ್ಲ ಒಗ್ಗೂಡಿಸಿ ಗುಣಾಢ್ಯ ಎನ್ನುವವನು ಬೃಹತ್ ಕಥೆ ಎನ್ನುವ ಒಂದು ಪಠ್ಯವನ್ನು ನಿರ್ಮಿಸ್ತಾನೆ. ಅದು ನಂತರ ಸಂಸ್ಕೃತಕ್ಕೆ ಬರುತ್ತೆ. ಸಂಸ್ಕೃತಕ್ಕೆ ಬರೋದಕ್ಕೆ ಮುಂಚೆ 7ನೇ ಶತಮಾನದಲ್ಲಿಯೇ ಪ್ರಾಕೃತಕ್ಕೂ ಹೋಗುತ್ತೆ, ಮರಾಠಿ ಪ್ರಾಕೃತಕ್ಕೆ. ಮರಾಠಿನೂ ಹುಟ್ಟಿರಲಿಲ್ಲ, ಆ ಮರಾಠಿಗೆ ಸಮೀಪವಾದಂಥ ಪ್ರಾಕೃತಕ್ಕೆ. ತಮಿಳಿಗೂ ಹೋಗುತ್ತೆ, ಪೆರಿಂಗತೈ ಅಂತ. ಸಂಸ್ಕೃತಕ್ಕೂ ಅದೇ ಕಾಲಕ್ಕೆ ಹೋಗಿದೆ. ಕಥಾಸರಿತ್ ಸಾಗರ ಕೂಡ 10-11ನೇ ಶತಮಾನ. ಅಂದರೆ ಈ ಭಾಷಾಂತರ ಇಲ್ಲದೇ ಇದ್ದಿದ್ರೆ ಸಂಸ್ಕೃತನೂ ಬೆಳೀತಾ ಇರಲಿಲ್ಲ. ಸಂಸ್ಕೃತ ಎಲ್ಲಿವರೆಗೂ ಬೇರೆ ಭಾಷೆಗಳಿಂದ ತಗೊಳ್ತಾ ಇತ್ತು ಅಲ್ಲಿವರೆಗೂ ಜೀವಂತವಾಗಿತ್ತು.
ಯಾವಾಗ ಸಂಸ್ಕೃತ ನಾನು ಬೇರೆ ಭಾಷೆಯಿಂದ ಪಡೆದುಕೊಳ್ಳುವುದು ಏನೂ ಇಲ್ಲ ಎಂದು ಭಾವಿಸಲು ತೊಡಗಿತೋ ಅಲ್ಲಿಗೆ ಅದು ಅವಸಾನವು ಆರಂಭ ಆಯಿತು. ಇವತ್ತು ಯಾರೂ ಸಂಸ್ಕೃತ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೂ ಕೂಡ ಅದು ಕೇವಲ ಸಾಂಕೇತಿಕವಾಗಿ ಪರವಾಗಿ ಆಗಿರಬೇಕನ್ನೋ ಸಂಸ್ಕೃತ ಗೊತ್ತಿಲ್ಲ. ಯಾವುದೋ ಈ ಥರದ್ದು ಒಂದೆರಡು ಪುಸ್ತಕಗಳನ್ನು ಕನ್ನಡದಿಂದ ಸಂಸ್ಕೃತಕ್ಕೆ ಮಾಡುವಂಥ ಕೆಲಸಗಳು ನಡೆದಿದೆ. ಬಸವಪುರಾಣನೂ ಮಾಡೋಕ್ಕೆ ಯಾರೋ ಪ್ರಯತ್ನ ಪಟ್ಟಿರಬೇಕು. ಅಂದರೆ ಸಂಸ್ಕೃತಕ್ಕೆ ಹೋದರೆ ಈ ಪಠ್ಯದ ಮಹತ್ವ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಹೊರತು, ಅರೆ ಮುಂಚೆ ಸಂಸ್ಕೃತಕ್ಕೆ ಮಾಡೋದ್ರೊಳಗೆ ಒಂದು ಅರ್ಥ ಇತ್ತು. ಸಂಸ್ಕೃತ ಬೇರೆ ಭಾಷೆಗಳಿಗೆ ಆಕಾರ ಭಾಷೆಯಾಗಿತ್ತು. ಬೇರೆ ಭಾಷೆಗಳವರು ಸಂಸ್ಕೃತ ತೆಗೆದುಕೊಂಡು ಮತ್ತೆ ಅವ್ರ ಭಾಷೆಗೆ ತಗೊಳ್ತಾಯಿದ್ರು. ಯಾವುದು ಇವತ್ತು ಇಂಗ್ಲೀಷ್ ಆ ಕೆಲಸ ಮಾಡ್ತಾಯಿದೆ. ನಾವು ಇಂಗ್ಲೀಷಿಗೆ ಏನಂಗೆ ಮಾಡ್ತೀವಿ ಅಂದರೆ ಇಂಗ್ಲೀಷಿಂದ ಬೇಕಾದವರು ಅವ್ರ ಭಾಷೆಗೆ ಮಾಡ್ಕೊಳ್ತಾರೆ ಅಂತ. ಸೊ ಸಂಸ್ಕೃತ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ಕೆಲಸವನ್ನು ಇವತ್ತು ನಾವು ಭಾರತ ಅಂತ ಏನು ಕರಿತೀವಿ ಈ ಒಂದು ಪ್ರದೇಶದಲ್ಲಿ ಮಾಡಿದೆ. ಸೊ ಯಾವಾಗ ಸಂಸ್ಕೃತ ಭಾಷಾಂತರಗಳನ್ನು ನಿಲ್ಲಿಸ್ಕೊಳ್ತೋ ಅಲ್ಲಿಗೆ ಅದರ ಅವಸಾನ ಆರಂಭ ಆಯಿತು. ಅವಸಾನ ಅಂದರೆ ಭಾಷೆ ಸತ್ತೋಗಲ್ಲ, ಭಾಷೆ ಇರುತ್ತೆ. ಭಾಷೆ ಕಲಿಯೋರು ಬಳಸೋರು ಬೆರಳಿಕೆ ಎಷ್ಟು ಮಂದಿ ಇರ್ಬೋದು. ಬಟ್ ಅದು ಮಾಡುತ್ತಿದ್ದಂಥ ಕ್ರಿಯೆ ಏನಿತ್ತು ಕಳೆದ 1000 ವರ್ಷಗಳಲ್ಲಿ, ಆ ಕ್ರಿಯೆಯನ್ನು ಇವತ್ತು ಸಂಸ್ಕೃತ ಮಾಡುವ ಸ್ಟೇಜ್ನಲ್ಲಿ ಇಲ್ಲ. ಆದ್ದರಿಂದ ಕರ್ನಾಟಕದಲ್ಲಿ ಕನ್ನಡ ಜೀವಂತವಾಗಿರಬೇಕು ಅಂದರೆ ಸತತವಾಗಿ ಅದರೊಳಗೆ ಭಾಷಾಂತರ ಆಗ್ತಾ ಇರಬೇಕು. ಇಲ್ಲ ಅಂದರೆ ಕನ್ನಡ ಭಾಷೆ ಕೇವಲ ಆಡು ಮಾತಿನ ಭಾಷೆಯಾಗಿಯೋ, ಅರೆ ರಾಮಾನುಜನ್ ಒಂದು ಮಾತು ಹೇಳ್ತಾರೆ, ನಾನು ತಮಿಳಿನ ಅಮ್ಮನ ಜೊತೆ ಅಡುಗೆ ಮನೆಯಲ್ಲಿ ಮಾತಾಡ್ತಿದ್ದೆ, ಕನ್ನಡವನ್ನು ಬೀದಿಯಲ್ಲಿ ಕಲಿತೆ, ಇಂಗ್ಲೀಷ್ನ ಕಾಲೇಜಲ್ಲಿ ಕಲಿತೆ, ಸಂಸ್ಕೃತವನ್ನು ಅಪ್ಪನ ಜೊತೆ ಉಪ್ಪರಿಗೆಯಲ್ಲಿ ಕಲಿತೆ ಅಂತ. ಸೊ ಈ ರೀತಿಯಾಗಿ ಒಂದು ಅಡುಗೆ ಮನೆಯ ಭಾಷೆಯಾಗಿ ಕನ್ನಡವೂ ಆಗಿಬಿಡುವ ಸಂದರ್ಭ ಉಂಟು. ಯಾಕೆಂದರೆ ಎಲ್ಲ ಬೇರೆ ವಲಯಗಳಲ್ಲಿ ನಾವು ಬೇರೆ ಭಾಷೆಯನ್ನು ಬಳಸ್ತಾ ಇದ್ದೀವಿ. ಕಂಪ್ಯೂಟರ್, AI, ಗೂಗಲ್, ಅಂದರೆ ಈ ಪರಿಕಲ್ಪನೆಗಳನ್ನು ಕನ್ನಡದಲ್ಲಿ ತಂದುಕೊಂಡ್ರೆ ಕನ್ನಡ ಭಾಷೆಯಲ್ಲಿ ಈ ಪರಿಕಲ್ಪನೆಗಳನ್ನ ಬಳಸಿದ್ರೆ ಸಮಸ್ಯೆ ಇಲ್ಲ. ಆದರೆ ನೀವು ಆ ಪರಿಕಲ್ಪನೆಗಳಿಗಾಗಿ ಕನ್ನಡವನ್ನೇ ಬಿಟ್ಟು ಇಂಗ್ಲೀಷ್ಗೆ ಹೋದರೆ ಆವಾಗ ಕನ್ನಡವೂ ಕೂಡ ಅವಸಾನದ ಭಾಷೆ ಆಗುತ್ತೆ. ಕನ್ನಡ ಉಳ್ಕೊಳ್ಬೇಕು ಅಂತಂದರೆ ಸತತವಾಗಿ ಭಾಷಾಂತರಗಳು ನಡಿಬೇಕು. ನೀವು ಭಾಷಾಂತರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾರೂ ಬಳಸದ ಪದಗಳನ್ನು ತಗೊಂಡು ಬಂದರೆ ಆರಕ್ಷಕ ಪೇದೆ ಆಗ್ತೀರ. ಇದುವರೆಗೂ ಯಾವ ಕನ್ನಡಿಗನೂ ಕೂಡ ಆರಕ್ಷಕ ಪೇದೆ ಎನ್ನುವ ಪದವನ್ನು ಬಳಸಿಲ್ಲ. ಎಂಥ ಹಳ್ಳಿಗಾಡಿಯಲ್ಲಿ ಹೋದರೂ ಕೂಡ ಸಾರ್ ಪೊಲೀಸ್ನವ್ರು ಬಂದು ಹೇಳ್ಕೊಂಡೋದ್ರು ಸಾರ್ ಅಂತಾರೆ, ಪೊಲೀಸ್ ಪದವನ್ನೇ ಬಳಸ್ತಾರೆ. ಅಂದರೆ ಅವರು ಕನ್ನಡಕ್ಕೆ ಪೊಲೀಸ್ ಪದವನ್ನು ಅನುವಾದ ಮಾಡ್ಕೊಂಡಿದ್ದಾರೆ. ನಮ್ಮಂಥ ಪಂಡಿತರು ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡು ಆರಕ್ಷಕ ಠಾಣೆ ಅಂತ ಬರೆದು ಬೋರ್ಡಲ್ಲಿ ಹಾಕ್ತೀವಿ ಗೌರ್ಮೆಂಟ್ಗೆ ಹೇಳಿಸ್ಬಿಟ್ಟು. ಅದನ್ನು ಯಾರೂ ಯೂಸ್ ಮಾಡಲ್ಲ. ಅಂದರೆ ಭಾಷಾಂತರ ಮಾಡಬೇಕಾದ್ರೆ ಇಡೀ ಸಮುದಾಯ ಒಪ್ಪುವಂತಹ ಬಳಸುವಂತಹ ಪರಿಕಲ್ಪನೆಗಳನ್ನು ರೂಪಿಸಬೇಕು, ಇಲ್ಲ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಕನ್ನಡದ ಗುಣಿಯನ್ನು ನಾವೇ ತೋಡ್ತಾ ಇದ್ದೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಕನ್ನಡ ನಮ್ಮ ಎಮೋಷ್ನಲ್ ಭಾಷೆ, ಭಾವನಾತ್ಮಕವಾಗಿ ನಮ್ಮನ್ನು ಹಿಡಿದಿಟ್ಟಿರೋ ಭಾಷೆ, ಇಂಗ್ಲೀಷ್ ಇಂಟೆಲೆಕ್ಚುಯಲ್ ಭಾಷೆ ಅಂತಿತ್ತು. ಇಲ್ಲ, ಭಾವನಾತ್ಮಕ ಭಾಷೆಯು ಕನ್ನಡವಲ್ಲ. ಇವತ್ತು ಯಾವ ಹುಡುಗ ಹುಡುಗಿಯರು ಸ್ಕೂಲು ಕಾಲೇಜಿನಲ್ಲಿ ನಾನಿನ್ನನ್ನು ಪ್ರೇಮಿಸುತ್ತೇನೆ ಅಂತ ಬರೆಯುವುದಿಲ್ಲ, ಐ ಲವ್ ಯು ಅಂತಲೇ ಬರೀತಾರೆ. ಇಂಗ್ಲೀಷ್ ಬರದೇ ಇದ್ರೂ ಕೂಡ ಕನ್ನಡ ಲಿಪಿಯಲ್ಲಿ ಐ ಲವ್ ಯು ಅಂತ ಬರೀತಾರೆ. ಇಲ್ಲ ಇಲು ಅಂತಾರೆ, ಇಲ್ಲ ಇನ್ನೊಂದೇನೋ 143 ಹಿಂಗೇನೋ ಹೇಳ್ತಾರೆ. ಅಂದರೆ ಈ ಪ್ರೀತಿ ಮಾಡುವಂಥದ್ದು ಅಥವಾ ಪ್ರೀತಿಯಲ್ಲಿ ವಿಮುಖರಾಗುವಂಥದ್ದು ಯಾರೋ ರಿಜೆಕ್ಟ್ ಮಾಡಿದಾಗ ಅದನ್ನೇನಂತ ಹೇಳ್ತಾರೆ ಕನ್ನಡದಲ್ಲಿ ಇವತ್ತು? ಬ್ರೇಕಪ್ಪು, ಫೀಲಿಂಗ್ ಸಾಂಗ್. ಸಾರ್ ತುಂಬ ಫೀಲಿಂಗ್ ಅಲ್ಲ ಸರ್ ಅವನು, ಹಿಂಗಂತಾರೆ ಹುಡುಗರು. ಅಂದರೆ ಅದನ್ನು ಕೂಡ ನಾವು ಈ ಇಂಗ್ಲೀಷ್ನ ಪರಿಕಲ್ಪನೆಗಳ ಮೂಲಕ ನಮ್ಮ ಅತ್ಯಂತ ಭಾವೋದ್ವೇಗವಾದಂಥ ಸಂಗತಿಗಳನ್ನು
ಹೇಳೋದಕ್ಕೆ ಬಳಸ್ತಾ ಇದ್ದೀವಿ. ನಾನು ತಪ್ಪು ಅಂತ ಹೇಳ್ತಿಲ್ಲ, ಅದು ಕನ್ನಡಕ್ಕೆ ಬಂದರೆ ಸರಿ. ಬಟ್ ಆ ಪರಿಕಲ್ಪನೆಗಳಿಗಾಗಿ ನೀವು ಕನ್ನಡವನ್ನೇ ಬಿಟ್ಟು ಇಂಗ್ಲೀಷ್ಗೆ ಹೋಗೋದಾದರೆ ಆಗ ಅದು ಕನ್ನಡದ ಸಮಾಧಿ, ಕನ್ನಡದ ಕುಣಿಯನ್ನು ನಾವು ತೋಡ್ತಾ ಇದ್ದೀವಿ. ಆದ್ದರಿಂದ ಮಡಿವಂತಿಕೆ ಬಿಟ್ಟು ಯಾವ ಪದಗಳು ಎಲ್ಲಿಂದ ಬಂದರೂ ಕೂಡ ಕನ್ನಡದಲ್ಲಿ ಅದನ್ನು ಬಳಸ್ತಾ ಹೋಗಿ. ನೀವು ಬಳಸೋದನ್ನು ಜನ ಒಪ್ಕೋಬೋದು, ಬಿಡ್ಬೋದು. ಹೆಂಗೆ ಆರಕ್ಷಕ ಬಿಟ್ಟು ಪೊಲೀಸ್ ಅಂತಲೇ ಬಳಸ್ತಾ ಇದ್ದೀವಿ, ಹಂಗೆ ಇನ್ಯಾರೋ ಬಳಸ್ತಾರೆ. ಕಂಪ್ಯೂಟರು ಹಿಂಗೆಂಗೋ ಬಳಸ್ತಾರೆ ನಮ್ಮ ಜನ. ಒಳ್ಳೆಯದದು, ಅದು ಕನ್ನಡ. ಅದು ಸೊ ಭಾಷಾಂತರಗಳಾಗಬೇಕು. ಭಾಷಾಂತರದಿಂದ ಮಾತ್ರ ಕನ್ನಡ ಬೆಳೆಯೋದಕ್ಕೆ ಸಾಧ್ಯ. ಯಾಕೆಂದರೆ ಭಾಷೆ ಅನ್ನೋಂಥದ್ದು ಕೇವಲ ಸಂವಹನ ಮಾಧ್ಯಮ ಅಲ್ಲ, ಅದು ನಮ್ಮ ಎಲ್ಲ ದೈನಂದಿನ ಮತ್ತು ಬೇರೆ ವಲಯಗಳ ಅಗತ್ಯಗಳನ್ನು ಪೂರೈಸಬೇಕು. ನನಗೆ ಕೆಲಸ ಕೊಡಿಸ್ಬೇಕು, ನನ್ನ ಸಂಸಾರ ನಿರ್ವಹಣೆ ಮಾಡೋದಕ್ಕೆ ಆಗಬೇಕು, ನನ್ನ ಬಿಡುವಿನ ಸಮಯವನ್ನು ನಡೆಸೋದಕ್ಕೆ ಆ ಭಾಷೆಯಲ್ಲಾಗಬೇಕು. ಯಾವಾಗ ಈ ಎಲ್ಲ ವಲಯಗಳಿಂದ ಕನ್ನಡ ದೂರ ಸರಿತಾ ಹೋಗುತ್ತೆ, ಒಂದೊಂದು ವಲಯದಿಂದ ದೂರ ಸರಿತಾ ಇದ್ದಂಗೆ ಅದು ಕನ್ನಡದ ಶವಪೆಟ್ಟಿಗೆಗೆ ಹೊಡೆದ ಒಂದೊಂದು ಮೊಳೆಗಳು. ಭಾಷಾಂತರ ಮಾತ್ರ ಭಾಷೆಯನ್ನು ಉಳಿಸಬಲ್ಲದು. ನಾವು ಉಳಿದುಕೊಂಡು ಬಂದಿರುವುದೇ ಭಾಷಾಂತರಗಳ ಮೂಲಕ. ಕನ್ನಡದಲ್ಲಿ ಕೆಲವು ಎಕ್ಸ್ಟ್ರೀಮ್ ಆರ್ಗ್ಯುಮೆಂಟ್ಗಳಿದೆ. ಅದರೊಳಗೆ ಭಾಷಾಂತರ ವೈರಿ ಎನ್ನುವವನು ಒಬ್ಬ. ಭಾಷಾಂತರ ಯಾಕೆ ಮಾಡಬೇಕು ಅನ್ನೋರು ಇದ್ದಾರೆ. ಕನ್ನಡದಲ್ಲಿ ಎಲ್ಲವೂ ಇದೆ ಅನ್ನೋರು ಇದ್ದಾರೆ. ಇಲ್ಲ, ಕನ್ನಡದಲ್ಲೂ ಇದೆ. ಕನ್ನಡದಲ್ಲಿರೋದು ಎಷ್ಟೋ ಈಗಾಗಲೇ ಆಗಿರುವಂಥ ಭಾಷಾಂತರಗಳು ಮತ್ತಿನ್ನೂ ಭಾಷಾಂತರಗಳು ಆಗಬೇಕು. ಆಗದಿದ್ದರೆ ಭಾಷೆಗೆ ಕಷ್ಟ ಅಂತ ತೇಜಸ್ವಿ ಈ ಥರ ಕೆಲಸ ಮಾಡಿದವರು ಒಬ್ಬರು. 90ರ ದಶಕದಲ್ಲಿ ದೇಶಿ ವಿಚಾರಧಾರೆ ಒಂದು ಕಡೆ ಉಟ್ಕೊಳ್ತು, ಇನ್ನೊಂದು ಕಡೆ ಈ ಉಗ್ರ ಹಿಂದುತ್ವ ವಿಚಾರಧಾರೆ ಉಟ್ಕೊಂತು. ಆ ಸಂದರ್ಭದಲ್ಲಿ ವಿಜ್ಞಾನ, ವಿಸ್ಮಯ ಅಂತ ಜಗತ್ತಿನ ಏನೇನೋ ವಿಷಯಗಳನ್ನು ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವಂಥ ಭಾಷೆಯಲ್ಲಿ ತಂದುಕೊಟ್ರು. ಪ್ರಪಂಚ ದೊಡ್ಡದಿದೆ ನೋಡ್ರಪ್ಪ, ಇಲ್ಲಿ ಏನೇನೋ ಆಗ್ತಾಯಿದೆ, ನಾವಿದ್ರೊಳಗೆ ಒಂದು ಅಣು ತೃಣ ಮಾತ್ರ. ಗ್ಯಾಲಕ್ಸಿಗಳಿವೆ, ಮಿಲೇನಿಯಂ ಎಷ್ಟು ವರ್ಷಗಳ ಕಥೆಗಳಿವೆ, ಜನ ಏನೇನು ಸಾಹಸಗಳು ಮಾಡಿದ್ದಾರೆ. ನಮ್ಮ ಕಣ್ಣನ್ನು ಜಗತ್ತಿಗೆ ತೋರಿಸುವ ಕೆಲಸವನ್ನು ತಮ್ಮ ಭಾಷಾಂತರಗಳ ಮೂಲಕ ತೇಜಸ್ವಿ ಮಾಡಿದ್ರು. ಅವರಿಗೆ ಸಲ್ಲಿಸಬಹುದಾದ ಕೃತಜ್ಞತೆ ಅಂದರೆ ನಾವು ಈ ಕನ್ನಡ ಎನ್ನುವ ಒಂದು ದೊಡ್ಡ ಸಾಗರಕ್ಕೆ ಕೆಲವು ಹನಿಗಳನ್ನು ಬೇರೆ ಕಡೆಯಿಂದ ತಂದು ಸೇರಿಸುವುದೇ ಅದು ಈ ಸಂದರ್ಭದ ಅತ್ಯುತ್ತಮ ಸಾಂಸ್ಕೃತಿಕ ರಾಜಕಾರಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಪ್ರಶ್ನೆಗೆ ಈಗಲೇ ಅವಕಾಶ ಇದೆಯೋ ಅಥವಾ ಆಮೇಲೆ ಇದೆಯೋ ಅನ್ನೋದನ್ನು ನಿರೂಪಕರು ಹೇಳ್ತಾರೆ. ಥ್ಯಾಂಕ್ ಯು.